ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಈ ಒಂದು ಚಿನ್ನರ ಜಾಗೃತಿಗಳು 2025 ಮೊನ್ನೆ ಏನ್ಗಿರಿ ನಡೀತಿತ್ತು, ಇವತ್ತು ಕೃಷ್ಣಪೇಟೆ ಪಕ್ಕ ನಡೆದಿದೆ. 3 ಗಂಟೆ ಯಾವ ರೀತಿ ಕಳೆದೋದು ಗೊತ್ತಾಗಲಿಲ್ಲ. ತುಂಬಾ ನಾವು ಸೇರಿದಂತೆ ಎಲ್ಲರೂ ಕೂಡ ನಗುವನ್ನು ಉರುವತ್ತಿದ್ದಾರೆ. ಮಕ್ಕಳು 10 ಮಕ್ಕಳು ಇಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಪಟ್ಟಣದ ಈ ಒಂದು BGS ಶಾಲೆಯಲ್ಲಿ ಏರ್ಪಾಡು ಮಾಡಲಿಕ್ಕೆ ನಮ್ಮ ಡಾಕ್ಟರ್ ರಾಮಕೃಷ್ಣೇಗೌಡರು ಅತ್ಯಂತ ಅವರ ಪರಿಶ್ರಮ ಮತ್ತು ಅವರ ಒಂದು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಹುಡುಕಬೇಕು ಅನ್ನೋ ಒಂದು ಮಕ್ಕಳಲ್ಲಿ ಒಂದು ನಾಯಕತ್ವ ಗುಣ, ಅವರಲ್ಲಿ ಒಂದು ವೇದಿಕೆ ಸೃಷ್ಟಿಕೊಟ್ಟು ಅವರು ಮಾತನಾಡ್ತಕ್ಕಂಥ ಒಂದು ಚಾತುರ್ಯವನ್ನು ಬೆಳೆಸಬೇಕು ಅನ್ನೋ ಒಂದು ಮಹದಾಸೆಯಿಂದ ಇವತ್ತು ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಿ ಮೂಡಿ ಬಂದಿದೆ. ಇದು ಇದೇ ಮೊದಲಲ್ಲ, ಕಳೆದ 3 ವರ್ಷಗಳಿಂದ ಇವರ ವ್ಯಾಪ್ತಿಯಲ್ಲಿ ಧಾರವಾಡ ಮತ್ತು ಏನ್ಗಿರಿ ಶಾಖಾ ಮಟ್ಟದಲ್ಲಿ 35ಕ್ಕೂ ಹೆಚ್ಚು ಶಾಲೆಗಳಿದೆ. ಎಲ್ಲ ಶಾಲೆಗಳು ಕೂಡ ಇದೇ ರೀತಿ ಚಿನ್ನದ ಜಾಗೃತಿಗಳು ಇಂದುಮತಿ ಮೇಡಮ್ ತರ ಎಲ್ಲ ಕಲಾವಿದರು ಕರೆಸಿ ETV, ಉದಯ TV ಬೇರೆ ಬರ್ತಕ್ಕಂಥ ಹರಟೆ ಮಗರ ಕರೆಸಿ ಈ ಕಾರ್ಯಕ್ರಮ ನಡೆಸ್ಕೊಳ್ಳೋ ಮೂಲಕ ಕಾರ್ಯಕ್ರಮಕ್ಕೊಂದು ತಾರಾ ರಂಗನ್ನ ತಂದುಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿ ಬಂದಿದೆ. ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಕಾರಣಕರ್ತರಾದ ಡಾಕ್ಟರ್ ರಾಮಕೃಷ್ಣೇಗೌಡರು ಮತ್ತು ಮಕ್ಕಳನ್ನ ತಯಾರು ಮಾಡಿದ್ದಾರೆ ಶಿಕ್ಷಕರು. ಅವ್ರಿಗೆ ವಿಶೇಷವಾದ ತಪ್ಪಾಗಿ ತಕ್ಕಬೇಕು. ನಾವು ಈ ಮಕ್ಕಳು ಇಷ್ಟು ತಯಾರಾಗಬೇಕಾದ್ರೆ ಪರವಿರೋಧ ಮೇರಿಟ್ ಬೇರೋ ಒಂದು ಸಖತ್ತು ಒಂದು ನಮಗಂತೂ ಸಖತ್ ಖುಷಿ ಪಡ್ತು. ಇಂಥ ಒಂದು ಬಂದಿ ಒಂದು ಅರಟೆ ಕಾರ್ಯಕ್ರಮ ಎಲ್ಲಾ ಶಾಲೆಗಳು ನಡೀಬೇಕು. ನಮ್ಮ BGS ಶಾಲೆಯಲ್ಲಿ ವಿಶೇಷ, ನಮ್ಮ ಪಟ್ಟಣದಲ್ಲಿ ಸುಮಾರು 16 ಶಾಲೆಗಳಿದೆ, ಎಲ್ಲೂ ಕೂಡ ಈ ತರ ಕಾರ್ಯಕ್ರಮ ನಡೀತಾ ಇಲ್ಲ. ನಮ್ಮ BGS ಶಾಲೆಯಲ್ಲಿ ಈ ತರ ವಿಶೇಷವಾದ ಕಾರ್ಯಕ್ರಮ ನಡೀತಾ ಇದೆ. ಇದೇ ರೀತಿ 10 ಹಲವು ಕಾರ್ಯಕ್ರಮವನ್ನ ಮುಂದೆ ಕೂಡ ಹಮ್ಮಿಕೊಂಡಿದ್ದಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕಾಗಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ BGS ಶಾಲೆ ಎಲ್ಲಾ ಶಿಕ್ಷಕರಿಗೆ ಮತ್ತು ರಾಮಕೃಷ್ಣೇಗೌಡರಿಗೆ ಮತ್ತು ಇಲ್ಲಿರ್ತಕ್ಕಂಥ ಪೋಷಕರಿಗೆ, ಮಕ್ಕಳಿಗೆ ಒಂದು ತನ್ನ ಮಾತು ಮುಗಿಸಿ ಧನ್ಯವಾದಗಳು. ಈ ದಿವಸ ನಾವು ನ್ಯಾಯಾಲಯದಿಂದ ಹೊರಗುಳ್ಕೊಂಡು ಇದನ್ನು ಖಂಡಿಸ್ತಾ ಇದ್ದೀವಿ. ಜೊತೆಗೆ ಏನು ಈಗ ಆ್ಯಕ್ಟ್ ಹಾಕಿದ್ದಾರೆ, ಈ DJಹಳ್ಳಿ ಮತ್ತು KJಹಳ್ಳಿ ಪ್ರಕರಣವನ್ನು ನೀವು ಹೇಳಿದ್ರಲ್ಲ, ಅದಕ್ಕೆ ಗುಂಡಾ ಕಾಯ್ದೆ ಅಡಿನಲ್ಲಿ ಇವ್ರ ಮೇಲೆ ಪ್ರಕರಣ ದಾಖಲು ಮಾಡಿ ಶೀಘ್ರ ಈಗ ಒಂದು ಪ್ರಕರಣ ಇತ್ಯರ್ಥಪಡಿಸಿದ್ರೆ ಶಿಕ್ಷೆ ಆಗ್ತದೆ. ಡಿಲೇ ಆದಷ್ಟು ಅವರು ಹೊರಗಡೆ ತಿರುಗಾಡ್ಕೊಂಡಿರ್ತಾರೆ. ಆದ್ದರಿಂದ ನಮ್ಮ ಮಂಡ್ಯ ಜಿಲ್ಲಾ ವಕೀಲರುಗಳು ಜೊತೆಗೆ ಕರ್ನಾಟಕ ಸ್ಟೇಟ್ ವಕೀಲರಿದ್ದಾರೆ, ಎಲ್ಲರೂ ಮನವಿ ಮಾಡ್ಕೊಳ್ಳೋದು ಇಷ್ಟೇ, ಯಾರು ನಾವು ವಕಾಲತ್ತನ್ನು ವಹಿಸಬೇಡಿ. ಅವ್ರಿಗೆ ಮುಂದೆ ಅದರ ಪರಿಣಾಮ ಅವರು ಫೇಸ್ ಮಾಡಬೇಕು. ಮುಂದೆ ಈ ರೀತಿ ಘಟನೆಗಳು ಮರುಕಳಿಸಬಾರ್ದು ಅಂತ ಹೇಳ್ಬಿಟ್ಟು
ವಕಾಲತ್ತು ನಮ್ಮ ಮದ್ದೂರು ವಕೀಲ ಸಂಘವಾಗಿ ಯಾರು ವಹಿಸಬಾರ್ದು ಅಂತ ನಾವು ತೀರ್ಮಾನ ತಗೊಂಡಿದ್ದೀವಿ. ಯಾರು ವಹಿಸೋದಿಲ್ಲ ಅನ್ನೋ ಒಂದು ನಂಬಿಕೆ ನಮ್ಮ ಮಂಡ್ಯ ಜಿಲ್ಲೆ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ವಕೀಲ ಈಗ ಮಾತಾಡಿದ್ದೀವಿ, ರಿಸರ್ವೇಷನ್ ಮಾಡಿ ಅವ್ರು ಕಳಿಸ್ಕೊಡ್ತೀನಿ. MN ಶಿವಣ್ಣ ಅಂತ ಅಧ್ಯಕ್ಷರು. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.